ನಾಯಕರ ಜೊತೆ ನಾವೆಲ್ಲ ಮಾತುಕತೆ ಆಗಿದ್ದು ಏನನ್ನೂ ನಮ್ಗೆ ಗೊತ್ತಿದೆ, ಕಾಲವೇ ಉತ್ತರ ಕೊಡಲಿದೆ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಹೇಳಿದ್ರು, ಕಾಲೇ ಉತ್ತರ ಕೊಡ್ತಾರೆ ಅಂತ ಮುಗೀತಲ್ಲ, ಟೈಮ್ ಇಸ್ ಹೀಲ್. ಮುಂದುವರಿದ ಭಾಗ ಅಂತ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರ್ತಕ್ಕಂಥ ನೀವು ಅವ್ರನ್ನ ಕೇಳಿ. ಈ ಎಸ್ ಟೋಲ್ಡ್ ಟೈಮ್ ವಿಲ್ ಹೀಲ್ ಅಂದ್ರೆ ಟೈಮ್ ಬಂದಾಗ ಆಗುತ್ತೆ ಅಂತ ಹೇಳಿರ್ತಕ್ಕಂಥ ಅರ್ಥ ಇದೆ. ಸೊ ನೀವು ಅವ್ರನ್ನೇ ಕೇಳಬೇಕು. ನೀವು ನಮಗೆ ಅದು ಆಗಲ್ಲ, ದಯವಿಟ್ಟು ನಾನು ಭಾಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಭಾಳ ದುರಂತ ಸಮಸ್ಯೆಗಳಿದೆ ದೇಶದಲ್ಲಿ. ಇವತ್ತು 120 ಸ್ಥಾನದಲ್ಲಿ ಡ್ರಿಂಕಿಂಗ್ ವಾಟರ್ ಅಂತ 106 ಇದಾವೆ. ಅಂಥವ್ನು ಕೂಡ ಕೇಳಿದ್ರೆ ನಾವು ಹೇಳ್ಬೋದು, ಅವ್ರನ್ನೂ ಕೂಡ ನೀವು ಕೇಳಬೇಕು. ಇದನ್ನೇ ಪೊಲಿಟಿಸೈಸ್ ಮಾಡಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದಲ್ಲ ಸರ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆ ಬಗ್ಗೆ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತದೆ. ಕಾಂಗ್ರೆಸ್ ಅಲ್ರಿ, ಒಬ್ಬರಿಬ್ಬರು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಅಲ್ಲಲ್ಲ ಸರ್. ಒಬ್ಬರಿಬ್ಬರು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಎಲ್ಲರೂ ಆಗೋದಿಲ್ಲ. ನೀವು ಹೇಳಿರ್ತಕ್ಕಂಥ ಸರಿ ಇದೆ, ಕೆಲವರು ಶಾಸಕರು ಮಾತಾಡಿರ್ಬೋದು, ಈ ಕಡೆ ಆ ಕಡೆ ಮಾತನಾಡಿರ್ಬೋದು. ದಟ್ ಡಸ್ ನಾಟ್ ಮೀನ್ ದೇ ರೆಪ್ರೆಸೆಂಟ್ ದ ಎಂಟೈರ್ ಕಾಂಗ್ರೆಸ್. ಐ ರೆಸ್ಪೆಕ್ಟ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್. ಸೊ ಮೈ ಹಂಬಲ್ ರಿಕ್ವೆಸ್ಟ್ ವುಡ್ ಬಿ ಇದನ್ನ ಕೇಳಬೇಡಿ ಅಂತಕ್ಕಂಥದ್ದು ನಮ್ಮ ರಿಕ್ವೆಸ್ಟ್ ಇದೆ. ಕೇಳಿದ್ರೆ ಉತ್ತರ ಕೊಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಸರ್, ಈಗ ಒಂದು ಇವಿಎಂ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರು. ಈಗ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಏನು ಇದು ಬ್ಯಾಲೆಟ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಮಹಾನಗರ ಪಾಲಿಕೆ. ಹೌದು, ಮಾಡ್ತಾ ಇದೀವಿ. ನೀವು ಸ್ವಾಗತ ಮಾಡ್ತೀರಿ? ಸ್ವಾಗತ ಮಾಡ್ತೀವಿ. ಮೊನ್ನೆ ಪಂಜಾಬ್ನಾಗ ಎಲೆಕ್ಷನ್ ಆಯ್ತಲ್ಲ, ಬ್ಯಾಲೆಟ್ ಮುಖಾಂತರ ಆಗಿದೆಯಲ್ಲ. ಬಿಜೆಪಿ ರಿಸಲ್ಟ್ ಏನು ಬಂದಿದೆ ಅಲ್ಲಿ. ಆಮೇಲೆ ಕೆಲವು ಜಾಗದಲ್ಲಿ ಇಲ್ಲಿ ಬ್ಯಾಲೆಟ್ ರಿಸಲ್ಟ್ಸ್ ಆಗಿದೆ ತೆಲಂಗಾಣದಲ್ಲಿ. ನೀವು ತೆಗೆದು ನೋಡಿ ಏನಾಗಿದೆ ನೋಡಿ. ನಾವೇನು ಸೋತ ತಕ್ಷಣ ಅಳಬೇಕಂತಕ್ಕಂಥ ಉದ್ದೇಶದಿಂದ ಹೇಳ್ತಾ ಇಲ್ಲ. ಅವ್ರು ಬಿಜೆಪಿ ಹೇಳ್ತಾ ತಕ್ಷಣ ನೀವು ಸೋತ ತಕ್ಷಣ ನೀವು ಈ ಥರ ಹೇಳ್ತೀರ ಅಂತೇಳಿ. ಈಗ ಎಸ್ ಐ ಆರ್ನಲ್ಲಿ ಇವತ್ತು ಯು ಪಿನಲ್ಲಿ 3.5 ಕೋಟಿ ಜನದ ಓಟ್ ತೆಗಿತಾ ಇದ್ದಾರೆ. ಎಲ್ಲ ಎಲೆಕ್ಷನ್ಗಳು ಇವರೇ ಮಾಡಿದ್ದಾರೆ. 10 ವರ್ಷ ಎಲೆಕ್ಷನ್ ಆಯಿತು, 3 ವರ್ಷ 3 ಸರಿ ಪಾರ್ಲಿಮೆಂಟು ಇವ್ರದ್ದೇ ಆಯಿತು. ಇವ್ರ ಕಾಲದಲ್ಲಿ 4ನೇ ಅಸೆಂಬ್ಲಿ ಕೂಡ ಆಯಿತು. ಈ ಒಂದೇಟಿಗೆ ಎಸ್ ಐ ಡ್ರೈವ್ ಮಾಡೋದ್ರಲ್ಲಿ ಯಾರ್ಯಾರಿಗೆ ಅವ್ರು ನೋಟಿಸ್ಗಳು ಕಳಿಸಿದ್ರೆ ನೀವು ನೋಡಿದ್ರೆ, ಯಾರಿಗೆ ಭಾರತ ರತ್ನ ಕೊಟ್ಟಿದ್ರು ಈ ದೇಶದಲ್ಲಿ ಅವರಿಗೂ ಕೇಳ್ತಾ ಇದ್ದಾರೆ ನಿಮ್ಮ ಸಿಟಿಸನ್ಶಿಪ್ ತೋರಿಸ್ರಿ ಅಂತೇಳಿ. ಇದೇ ಸರ್ಕಾರ ಭಾರತ ರತ್ನ ಕೊಟ್ಟಿರ್ತಕ್ಕಂಥವ್ರಿಗೆ ಅವರು ಇವತ್ತು ನಿಮಗೆ ಸಿಟಿಸನ್ಶಿಪ್ ಬಗ್ಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಆರ್ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹರಿಯಾಣ ರಿಸಲ್ಟ್ ಕೌಂಟ್ ಆಗಿರ್ತಕ್ಕಂಥ ರಿಸಲ್ಟು ಮೊನ್ನೆ ಸುಪ್ರೀಂ ಕೋರ್ಟ್ ಪುನಃ ಪರಿಶೀಲನೆ ಮಾಡಿ ರೀಕೌಂಟ್ ಮಾಡಿದೆ. ರಿಸಲ್ಟೇ ಉಲ್ಟಾಗಿದೆ. ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಸೋತಾಗಿದೆ ಅಲ್ಲಿ ರಿಸಲ್ಟ್ನಲ್ಲಿ. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಅದು ಜಾಸ್ತಿ ಬೆಳಕಿಗೆ ಬರಲ್ಲ, ಇನ್ನು ಮುಂದೆ ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ. ಯು ಪಿನಲ್ಲಿ ಸುಮಾರು 3.5 ಕೋಟಿ ಓಟು ಅಷ್ಟು ತೆಗಿತಾ ಇದ್ದಾರೆ. ಬೆಂಗಾಲಲ್ಲಿ ಸುಮಾರು 80 ಲಕ್ಷ ಓಟು, ತಮಿಳುನಾಡಲ್ಲಿ ಸುಮಾರು 80 ಲಕ್ಷ ಓಟು. ವೋಟರ್ ಮ್ಯಾಪಿಂಗ್ ಮಾಡ್ತಾರೆ. ಈಗ 30 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಆಗಿಲ್ಲ ಅಂದ್ರೆ ಅವ್ರು ಸೇರಿಲ್ಲ, ಮ್ಯಾಪಿಂಗ್ ನಲ್ಲಿ ಅರ್ಧ ಆಗಿದೆ. ಇದೇನು ತೆಗೆಯುವ ಪ್ರಯತ್ನ ಏನಾದರೂ ಅಲ್ರಿ, ನಾನೇನು ಹೇಳಲು, ಇಷ್ಟು ಓಟ್ ತೆಗೆದಿದ್ದಾರಲ್ಲ, ತೆಗಿತಾ ಇದ್ದೀವಿ ಅಂತ ಹೇಳಿ ಒಂದು ಮಾಹಿತಿ ಸಾಫ್ಟ್ವೇರ್ ಮಾಡಿದ್ದೀವಿ. ಅದಕ್ಕೊಂದು ಪ್ರೋಟೋಟೈಪ್ ಇರ್ತದೆ. ಯಾವುದೋ ಒಂದು ಸಾಫ್ಟ್ವೇರ್ ಮಾಡಿದ್ರೆ ಒಂದು ಪ್ರೋಟೋಟೈಪ್ ಇರ್ತದೆ. ಯಾರಿಗೆ ತೆಗಿಬೇಕು, ಯಾರಿಗಿಲ್ಲ, ಯಾರಿಗೆ ಇನ್ಕ್ಲೂಡ್ ಮಾಡ್ಬೇಕಂತಕ್ಕಂಥದ್ದು ಒಂದು ಕಾನೂನು ಇರ್ತದೆ. ಆ ಕಾನೂನು ಯಾರಿಗೆ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಅವರು ಬಂದು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡಿಲ್ಲ ಇದ್ರ ಬಗ್ಗೆ. ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ನೋಟಿಸ್ ಕೊಡ್ತಾ ಇದ್ದೀವಿ. 2 ತಿಂಗಳಲ್ಲಿ ಇಡೀ 3 ಕೋಟಿ ಓಟ್ಗಳು ತೆಗೆದು ಬಿಡ್ಬೋದಾ 2 ತಿಂಗಳಲ್ಲಿ? ನಡೀತದೆ ಪಿಕ್ಚರ್ ಓಡಿಸ್ಲಿ, ಏನು ಮಾಡೋದು? ಯಾರು ಕೇಳಂಗಿಲ್ಲಲ್ಲ. ಕೇಳಂಥದ್ದು ಏನಿದೆ? 11 ವರ್ಷದ ಸಾಧನೆ ಏನು ಮಾತಾಡಂಗೆ ಯಾರು ಮಾತಾಡಂಗಿಲ್ಲ. ಇವತ್ತು ಈಗ ಉದಾಹರಣೆ ಹೇಳ್ತೀವಲ್ಲ, ಇವತ್ತು ಬಂಗಾರ ಎಷ್ಟಿದೆ ಸರ್ ಇವತ್ತು? ಮತ್ತೆ ಹೆಂಗ್ ಮಾತಾಡೋದು? 28,000 ಇತ್ತು 10 ವರ್ಷದಿಂದ. ಮತ್ತೆ ಏನ್ ಮಾಡೋದು ಈಗ? ಬೆಳ್ಳಿ 3 ಲಕ್ಷ ದಾಟೈತೆ, ಬಂಗಾರ 1.5 ಲಕ್ಷಕ್ಕೆ ಬಂದೈತೆ. ಏನು ಭಾಷಣಗಳು ನೋಡಬೇಕು? ಹೊರ ದೇಶ ಇರತಕ್ಕಂಥ ರೊಕ್ಕ ತಂದು ಬಿಡ್ತೀವಿ, 15 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀವಿ, $20 ಖರೀದಿ ಮಾಡಿಬಿಡ್ತೀವಿ, ಚಿಮ್ಮಣಿ ಎಣ್ಣೆ, ಪೆಟ್ರೋಲು, ಡೀಸೆಲ್ ಮನೆಗೆ ಫ್ರೀ ಕೊಟ್ಟು ಬಿಡ್ತೀವಿ. ಏನು ಭಾಷಣಗಳು ಹೇಳಿದವರೇನು ಕೇಳಿದವರೇನು? ಇವತ್ತು ಯಾರು ಒಬ್ಬ ಭೂಪ ಮಾತಾಡೋಲ್ಲ. ಇದೇ ಟ್ರಂಪ್ ಅವರು ಮೋದಿ ಸಾಹೇಬ್ರ ವಿರುದ್ಧ ಭಾಳ ಹೀನಾಯವಾಗಿ ಮಾತನಾಡ್ತಾನೆ. ಒಬ್ಬ ಟ್ರಂಪು ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ಈ ರೀತಿ ಮಾತಾಡಿದ್ರೆ ಒಬ್ಬ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ. ಇವತ್ತು ಟ್ರಂಪು ಮುಗ್ಗ ಮೋದಿ ಸಾಹೇಬ್ರನ್ನ ಎಲ್ಲಿ ಬೇಕಿದ್ದಲ್ಲಿ ಬೈತಾರೆ, ಎಲ್ಲಿ ಬೇಕಿದ್ದಲ್ಲಿ ಅಸಹ್ಯ ಮಾಡ್ತಾರೆ. ಯಾವ ಬಿಜೆಪಿ ನಾಯಕರು ಮಾತಾಡೋಲ್ಲ, ಯಾರು ಡಿಫೆಂಡ್ ಮಾಡ್ಕೊಂತಲ್ಲ. ಎದಕ್ಕಿದು? ನೀವು ಯಾರು ಕೇಳಂಗಿಲ್ಲ ಬಿಜೆಪಿ ನಾಯಕರಿಗೆ? ಟ್ರಂಪ್ ವಿರುದ್ಧ ಯಾರು ಟ್ವೀಟ್ ಮಾಡಂಗಿಲ್ಲ, ಟ್ರಂಪ್ ವಿರುದ್ಧ ಯಾರು ಒಬ್ಬ ಹೇಳಿಕೆನೂ ಕೊಡಂಗಿಲ್ಲ. ಅದೇ ವಿಶ್ವ ನಾಯಕ ಹಿಂಗೆ ಬೈತಾ ಇದಾರಲ್ಲ, ಮತ್ತೆ ಏನು ಬೈಬೇಕಲ್ಲ ಅವರು ಮೋದಿಗೆ, ಟ್ರಂಪಿಗೆ ಬಂದು. ಒಬ್ಬ ನಾಯಕರು ಬಿಜೆಪಿ ನಾಯಕರು ಆಲ್ ಓವರ್ ಇಂಡಿಯಾ ಟ್ರಂಪ್ ವಿರುದ್ಧ ಏನು ಮಾತಾಡ್ತಿಲ್ಲ. ಯಾಕಂತ ಕೇಳ್ತೀರಿ ನಾವೇ? ನನ್ನ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೈತಾ ಇದ್ರೆ ಇವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ವಿಶ್ವಗುರು ನಾಯಕರಂತ ಇವರೇ ಹೇಳ್ಕಂತೀರಿ. ಅವರು ಟ್ರಂಪ್ ದಿನಾ ಬೆಳಿಗ್ಗೆ ಇದ್ರೆ ನಮ್ಮ ಮೋದಿ ಸಾಹೇಬ್ರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಿದ್ದಾರೆ. ಈಗ ಯಾರು ಮಾತಾಡ್ತಿಲ್ಲ. ಯಾಕೆ? ಚಾಬಾರ ಪೋರ್ಟ್ಲಿಂದ ಹೊರಗೆ ಬಂದ್ವಿ. ಮೋದಿ ಸಾಹೇಬ್ರ ಎಲೆಕ್ಷನ್ಕಿಂತ ಮುಂಚೆ ಹೇಳಿದ್ರು, ಸೌತ್ ಈಸ್ಟ್ ಏಷ್ಯಾನಲ್ಲಿ ನಾನು ಪ್ರಧಾನಮಂತ್ರಿ ಆದಮೇಲೆ ಯಶಸ್ವಿ ಆದಂತಕ್ಕಂಥ ಚಾಬಾರ್ ಪೋರ್ಟ್ ಇರಾನ್ದು
ನಾನು ಟ್ರೀಟಿ ಸೈನ್ ಮಾಡಿ ಮುಗಿತಾಗ ಬಂದಿದೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಚಾಬಾರ್ ಪೋರ್ಟಿಂದ ಹೊರಗಿದ್ದೀವಿ ನಾವು. ಇರಾನಿಗೆ ನಮಗೆ ಒಂದು ಒಳ್ಳೆ ಒಪ್ಪಂದ ಇತ್ತು, ಅದರಿಂದ ನಮಗೆ ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿರಲಿ, ನಮಗೆ ಬಿಸ್ನೆಸ್ ಅಡ್ವಾಂಟೇಜ್ ಆಗಲಿ ಆಗಿರ್ತಿತ್ತು. ಇವತ್ತು ಯಾವ ಒತ್ತಡದ ಮೇಲಿಂದ ಇವತ್ತು ನಾವು ಚಾಬಾರ್ ಪೋರ್ಟ್ಲಿಂದ ಹೊರಗೆ ಬಂದೀವಿ ಅಂತ ಉತ್ತರ ಕೊಡಬೇಕಲ್ಲ, ಯಾರು ಒಬ್ಬರು ಮಾತಾಡೋಂಗಿಲ್ಲ. ಆಮೇಲೆ ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ನಾವು 106 ಸಲ ಹೇಳಿದ್ದೀವಿ ನಿಮಗೆ, UPA 1 UPA 2 ನಾವು ಸುಮಾರು 8,500 10,000 ಬಾಂಗ್ಲಾದೇಶಿಗಳಿಗೆ ಭಾರತ ದೇಶದಿಂದ ಹೊರಗೆ ಹೋಗಿರ್ತಕ್ಕಂಥ ಡಾಕ್ಯುಮೆಂಟ್ ಇದೆ. ಇವರು ಕಳೆದ 10 ವರ್ಷದಿಂದ 2,500 ಜನಕ್ಕೆ ಕೂಡ ಕಳಿಸಿಲ್ಲ. ಬಾಂಗ್ಲಾದೇಶಿಯವರಿಗೆ 2,500 ಜನಕ್ಕೆ ಇನ್ನಾದರೂ ಈ ಭಾರತ ದೇಶದಿಂದ ಹೊರಗಡೆ ಕಳಿಸಿಲ್ಲ ಇದೇ ಸರ್ಕಾರ. ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತತೆ. ಯಾರು ಕೇಳ್ಬೇಕು ಇದ್ರ ಬಗ್ಗೆ ಚರ್ಚೆ? ಆಮೇಲೆ ಬಾಂಗ್ಲಾದೇಶಿಗೆ 18 ಲಕ್ಷ ಟನ್ ಮೆಟ್ರಿಕ್ ಟನ್ ಅಷ್ಟು ಡೀಸೆಲ್ 51 ರೂಪಾಯಿ ಕೊಡ್ತಾ ಇದೆ. ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? ಅದಾನಿ ಅವರು ಇನ್ನಾದರೂ ಪವರು ಬಿಸ್ನೆಸ್ ಬಾಂಗ್ಲಾದೇಶರಿ ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಕೇಳಿ ನೋಡ್ರಿ, ಇವೆಲ್ಲ ಇಂಥ ಸಮಸ್ಯೆಗಳು ಯಾರು ಮಾತನಾಡಂಗಿಲ್ಲ, ಕೇಳಂಗಿಲ್ಲ. ಆಮೇಲೆ ರೈತರ ಬಗ್ಗೆ ಮಾತಾಡೋದು, ದಿನ ಬೆಳಿಗ್ಗೆ ಎದ್ದು ರೈತರ ಬಗ್ಗೆ ಇವರೇ ಮಾತನಾಡೋದು. ಎಥನಾಲ್, ನೀವು ಎಥನಾಲ್ ಇಂಪೋರ್ಟ್ ಮಾಡಿದ್ರಿಂದಾನೆ ಇವತ್ತುವರೆಗೆ ಕೇಂದ್ರ ಸರ್ಕಾರ ಎಥನಾಲ್ ಎಷ್ಟು ಇಂಪೋರ್ಟ್ ಮಾಡಿದೆ ಅಂತ ಯಾರಿಗೇನ ಮಾಹಿತಿ ಕೊಡ್ತತೇನ್ರಿ? ಬಿಲಿಯನ್ಸ್ ಆಫ್ ಲೀಟರ್ಸ್ ಎಥನಾಲ್ ಇಂಪೋರ್ಟ್ ಇವರೇ ಮಾಡ್ತಾರೆ. ಎಥನಾಲ್ ಪಾಲಿಸಿ ಮಾಡಿದ್ದು ಇವರೇ. ಎಥನಾಲ್ನಿಂದ ಇವತ್ತು ನಮ್ಮ ಇಡೀ ರೈತರಿಗೆ, ವಿಶೇಷವಾಗಿ ಯಾರು ನಮಗೆ ಮೆಕ್ಕೆತೆನೆ ಬೆಳೆದಿದ್ದಾರೆ, ಮೆಕ್ಕೆಜೋಳ ಬೆಳೆದಿದ್ದಾರೆ, ಅವ್ರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು, ಕಬ್ಬು ಬೆಳೆಯೋರಿಗೆ ಅನಾನುಕೂಲ ಆಗಿರ್ತಕ್ಕಂಥ ಇವ್ರು ಮಾಡಿರ್ತಕ್ಕಂಥ ನೀತಿಯಿಂದಾನೆ, ಇವ್ರು ಮಾಡಿರ್ತಕ್ಕಂಥ ಪಾಲಿಸಿಯಿಂದಾನೆ. ಇವತ್ತು 500% ಟ್ಯಾರಿಫ್ ಯಾರಿಗೋಸ್ಕರ ಆಗ್ತಾ ಇದ್ದಾರೆ ಟ್ರಂಪ್ನವರು? ಇದ್ರ ಬಗ್ಗೆ ಏನು ಮಾತನಾಡಬಾರ್ದಂತ ಅವರಿಗೆ. ಇಂಥ ವಿಚಾರಗಳು ಕೇಳಬಾರ್ದು. ಸಂತೋಷ್ ಲಾಡ್ ಏನಿದ್ರು ಬರೀ ಗಟರ್ ಬಗ್ಗೆ ಮಾತಾಡಬೇಕು, PWD ರಸ್ತೆ ಬಗ್ಗೆ ಮಾತಾಡಬೇಕು, ಇವೆಲ್ಲ ವಿಚಾರ ಅವ್ರಿಗೆ ಮಾತನಾಡಬಾರ್ದು. ಮತ್ತು ಇನ್ನೆದ್ರ ಬಗ್ಗೆ ಮಾತಾಡ್ಬೇಕು ಸ್ವಾಮಿ ನಾವು? ಕಳೆದ ಸುಮಾರು 10 ವರ್ಷಗಳಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಏನು ಬಂತು, ಕಾರ್ಯಕ್ರಮ ಬಂತು. ಇವತ್ತುವರೆಗೆ 13,50,000 ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ. 13,50,000 ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಈ ದೇಶದಲ್ಲಿ. ಎಲ್ಲ ಚರ್ಚೆ ಇದೆಯೇನ್ರಿ ಇದ್ರ ಬಗ್ಗೆ? 13,50,000 ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ, ಮಿಸ್ಸಿಂಗ್. ಮತ್ತೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ದೊಡ್ಡ ಏನು ಕಾರ್ಯಕ್ರಮ, ಏನು ಅದ್ರ ಬಗ್ಗೆ ಪೋಸ್ಟ್ಗಳು, ಏನು ಯಾರು ಮಾತಾಡೋರು ಯಾರು? ಇವತ್ತು 60 ಲಕ್ಷ ಹೆಣ್ಮಕ್ಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಕಳೆದ 10 ವರ್ಷದಿಂದ. ಅದರ ಮೊದಲನೇ ಸ್ಥಾನ ಗುಜರಾತ್, ನಂಬರ್ 1 ಗುಜರಾತ್ ಮಾಡೆಲ್. ಯಾರು ಮಾತನಾಡ್ಬೇಕು ಇದ್ರ ಬಗ್ಗೆ? ಏನೋ ಸುಮ್ಮನೆ ಪರ್ಸೆಪ್ಷನ್ ಐತೆ, TV ಮಾಧ್ಯಮಗಳು ಇದ್ದಾವೆ, ಓಡಿಸ್ತಾರೆ, ಪಿಕ್ಚರ್ ಓಡಿಸ್ಲಿ, ಇನ್ನು ಬಿಟ್ಟರೆ ಇನ್ನೇನೈತೆ? ಏನು ಸಾಯಂಕಾಲ 8 ಗಂಟೆ ಪ್ರೋಗ್ರಾಮ್ ಅಷ್ಟೇ ನಮ್ಮ ದೇಶ ನಡೆಯೋದು. ನಮಗೆ ಅಲ್ಲಿ ಒಬ್ಬ ಈ ದೇಶದ ಸಚಿವರು ಕಳೆದ 11 ವರ್ಷದಿಂದ ಯಾವುದು ಸಚಿವರು ಅವ್ರ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಮಾತನಾಡಿರ್ತಕ್ಕಂಥ ಒಂದು ತೋರಿಸ್ಬಿಡಿ ನೋಡೋಣ. ಅವ್ರವ್ರ ಸಚಿವರುಗಳು ಅವ್ರ ಇಲಾಖೆ ಬಗ್ಗೆ ಎಲ್ಲ ರಿವ್ಯೂ ಮೀಟಿಂಗ್ ಮಾಡಿ ಒಂದು ಪಬ್ಲಿಕ್ ಪ್ರೆಸ್ ಮೀಟ್ ಮಾಡಿ ತೋರಿಸಿ ನೋಡೋಣ. ಎಲ್ಲ ನಮಗೆ 8 ಗಂಟೆ ಕಾರ್ಯಕ್ರಮ ಟಿವಿಯಲ್ಲೇ ಗೊತ್ತಾಗಬೇಕು ನಮಗೆ ಏನು ನಡೀತಾ ಇದೆ ದೇಶ ಅಂತ. ಅಲ್ಲೇ ಆ 8 ಗಂಟೆ ಒಂದು 8 ಚಾನಲ್ಗಳು ನಾವು ತೋರಿಸಿದ್ದೆ ಈ ದೇಶ ನಡೀತದೆ ಅಂತ ನಮ್ಗೆ ಗೊತ್ತಾಗಬೇಕು. ಅವರೇ ಒಂದು ಸೆಟ್ ಮಾಡ್ತಾರೆ ಅಜೆಂಡಾ. ಆ ಅಜೆಂಡಾ ಸೆಟ್ ಮಾಡಿದ್ದು ಯಾವುದು? ಔರಂಗಜೇಬು, ಅಲ್ಲಾವುದ್ದೀನ್ ಖಿಲ್ಜಿ, ಅಕ್ಬರು, ಈ ಥರದ ಇಶ್ಯೂಗಳ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಇವ್ರು ಈ 11 ವರ್ಷದ ಏನು ರಿಸಲ್ಟ್ ಮಾಡಿ ಇವರಿಗೆ. ಅಜಿತ್ ಡೋಭಲ್ ಏನು ಹೇಳಿದ್ರಲ್ಲ ಮೊನ್ನೆ, ಅಜಿತ್ ಡೋಭಲ್ ಹೇಳಿದ್ರಲ್ಲ, ಎಲ್ಲ ಈ ದೇಶದ ಹಿಂದೂ ಯುವಕರುಗಳಿಗೆ ನಾವು ಸೇಡ್ ತೀರಿಸ್ಕೋಬೇಕಂತ ಹೇಳಿದ್ರೆ ನೋಡ್ರಿಲ್ಲ ಅದು ವಿಡಿಯೋ. ಇವ್ರ ಮಕ್ಕಳು ಎಲ್ಲಿದ್ದಾರೆ? ಅಜಿತ್ ಡೋಭಲ್ ಮಕ್ಕಳು ಎಲ್ಲಿದ್ದಾರೆ ಈಗ? ಅಜಿತ್ ಡೋಭಲ್ ಮಗ ಒಬ್ಬನು UK ಸಿಟಿಸನ್ಶಿಪ್ಪು, ಇನ್ನೊಬ್ಬನು ಸೌದಿ ಅರೇಬಿಯಾನ ವ್ಯವಹಾರ ಮಾಡ್ತಾನೆ. ದಿನ ಬೆಳಗ್ಗೆ ಇದ್ರೆ ಮುಸ್ಲಿಮ್ ವಿರುದ್ಧ ಇವರು ಪ್ರತಿಷ್ಠೆ ಮಾತನಾಡ್ತಾರೆ. ಯಾರು ಮಾತನಾಡ್ಬೇಕು ಇದ್ರ ಬಗ್ಗೆ ಈಗ? ಅಜಿತ್ ಡೋಭಲ್ ಮಕ್ಕಳು ಯಾವ ದೇಶದಲ್ಲಿದ್ದಾರೆ ಸ್ವಲ್ಪ ಕೇಳ್ರಿ. ಇವರೆಲ್ಲರೂ ದಿನ ಬೆಳಗ್ಗೆ ಬಂದು ಈ ಭಾಷಣ ಮಾಡ್ತಾರಲ್ಲ, ಇವ್ರ ಮಕ್ಕಳು ಎಲ್ಲಿದ್ದಾರೆ? ಇವ್ರ ಮಕ್ಕಳು ಎಲ್ಲಿದ್ದಾರೆ? ಯಾವ ದೇಶದ ಸಿಟಿಸನ್ಶಿಪ್ ಇಲ್ಲ. ಅವ್ರು ಹೇಳೋದು ಮೊಘಲರು ಭಾಳ ಈ ದೇಶಕ್ಕೆ ಹಾಳು ಮಾಡೋದು. ಯಾಕೆ ಮೊಘಲು ಸುದ್ದಿ ಹಾಕ್ಬೇಕಪ್ಪ ಇವತ್ತು ನಮಗೆ? ಇವ್ರು 11 ವರ್ಷದ ಏನು ಕೇಳಬಾರ್ದು ಅನ್ನೋಕ್ಕಿಂತ ಸುದ್ದಿಗಳು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.